ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋಲಿ ನಾನು 2 ರೀತಿಯಾದ ಬ್ಯೂಟಿ ರೆಮಿಡೀಸ್ ತಂದಿದ್ದೀನಿ. ಈ ಎರಡೂ ಅಷ್ಟೇ ಸುಮಾರು ಜನಕ್ಕೆ ಯೂಸ್ಫುಲ್ಲು. ಸುಮಾರು ಜನ ಲೇಡೀಸ್ 99% ಯಾರ್ಯಾರು ವ್ಯಾಕ್ಸಿನ್ ಮಾಡ್ಕೊಳ್ತಿರೋ ಅಥವಾ ಯಾರ್ಯಾರು ಏನಂತೀವಿ ಅಪ್ಪರ್ ಲಿಪ್ಪು ಚಿನ್ನು ಎಲ್ಲ ಮಾಡ್ಕೊಳ್ತಿರೋ ಅಂಥವ್ರಿಗೆ ತುಂಬ ಉಪಯುಕ್ತ ಆಗುತ್ತೆ ಒಂದು ಹೇರ್ ರಿಮೂವಿಂಗ್ದು. ಓಕೆನಾ? ಸುಮಾರು ಜನ ಲೇಡೀಸ್ಗೆ ಬೇಕೇ ಬೇಕು ಹೇರ್ ರಿಮೂವಿಂಗ್. ನಾವು ಪಾರ್ಲರಲ್ಲಿ ಹೋಗಿ ಮಾಡಿಸ್ಕೊಳ್ತೀವಿ ಅಥವಾ ಮನೆಗೆ ವ್ಯಾಕ್ಸ್ ತಂದು ಮಾಡ್ಕೊಳ್ತೀವಿ ಅಥವಾ ನಾನು ತೋರಿಸಿದ ರೆಮಿಡೀಸು ಕೆಲವ್ರು ಬೈ ಮಾಡಿ ಅಮೆಝಾನಲ್ಲಿ ಅದನ್ನು ಮಾಡ್ಕೊಳ್ತಾರೆ. ಆ ನಿಟ್ಟಿನಲ್ಲಿ ತುಂಬ ಈಸಿ. ಓಕೆನಾ? ಇದು ನೀವು ಯಾವಾಗ ದಿನಾನೂ ಮಾಡ್ಕೊಳ್ಬೋದು, ಏನೂ ತೊಂದರೆ ಇಲ್ಲ. ಜಸ್ಟ್ 5 ನಿಮಿಷ ಇದ್ದರೆ ಸಾಕು. ತುಂಬ ಸಿಂಪಲ್ಲು. 2 ಪ್ರಾಡಕ್ಟ್ ಅದಕ್ಕೆ ಬೇಕಾಗಿರೋದು. ಓಕೆನಾ? ಅದೊಂದು ತರ್ತಿದ್ದೀನಿ. ಇನ್ನೂ ಒಂದು ಏನಂತ ಹೇಳ್ಬೋದು, ಸ್ಕಿನ್ ಗ್ಲೋಯಿಂಗ್ ಅಂತಲೇ ಹೇಳ್ತೀನಿ. ನನ್ನ ಫೇಸ್ ನೋಡಿ, ನಾನು ಅದೇ ಹೇಳಿದ್ದ ಆಲಮ್ನ ಯೂಸ್ ಮಾಡ್ತಾ ಇದ್ದೀನಿ. ಅದು ನಿಮ್ಮ ಜೊತೆ ನಾನು ಏನೇನು ಪ್ರಾಡಕ್ಟ್ ಯೂಸ್ ಮಾಡ್ತೀನಿ, ಏನೇನು ಮುಖಕ್ಕೆ ಹಾಕ್ತೀನಿ ಪ್ರತಿಯೊಂದು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನನ್ನ ಹಳೆ ವೀಡಿಯೋಸ್ ತೆಗೆದು ನೋಡಿ, ಈಗಿನ ವೀಡಿಯೋಸ್ ತೆಗೆದು ನೋಡಿ, ಎಲ್ಲೂ ಏನೂ ಟ್ರಿಕ್ಸು ಏನೂ ಇಲ್ಲ. ಸೊ ಡೈರೆಕ್ಟ್ ಗ್ಲೋ ನೋಡಿ ಯಾವ ರೀತಿ ಇದೆ ಅಂತ. ಇನ್ನೂ ನಾನು ಅಪ್ಲೈಯೇ ಮಾಡಿಲ್ಲ. ಅದಕ್ಕೆ ಮುಂಚೆನೇ ಅಂದರೆ ಆಲಮ್ದು ಅಂತ ಹೇಳಿದ್ದೀನಿ ಜಾದು. ಓಕೆನಾ? ಈ 2 ಪ್ರಾಡಕ್ಟ್ ಏನು ಬ್ಯೂಟಿ ರೆಮಿಡೀಸ್ ಅಂದರೆ, ಒಂದು ಹೇರ್ ರಿಮೂವಿಂಗ್ ತಂದಿದ್ದೀನಿ. ಇದನ್ನು ನೀವು ಒಂದು 5ರಿಂದ 10 ನಿಮಿಷ ಇದ್ದರೆ ಸಾಕು ದಿನ. ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ, ನಿಮ್ಮ ಹೇರ್ ಗ್ರೋತ್ ಸ್ಟಾಪ್ ಆಗಲಿಲ್ಲ ಕೇಳಿ ನನಗೆ. ನೆಕ್ಸ್ಟ್ ಸೆಕೆಂಡ್ ಒನ್ ಬಂದುಬಿಟ್ಟು ಸ್ಕಿನ್ ಗ್ಲೋಯಿಂಗ್. ಅತಿ ಅದ್ಭುತವಾದ ಇದೂ ಅಷ್ಟೇ 2 ಚಾಲೆಂಜಿಂಗ್ ರೆಮಿಡೀಸ್ ತಂದಿದ್ದೀನಿ. ಓಕೆನಾ? ವೆಲ್ಕಮ್ ಟು ಹೇಮಾ ನಾಗರಾಜ್ ಬ್ಲಾಗ್ಸ್. ನಾನು ಹೇಮಾ. ಹೊಸಬ್ರು ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ನ ಇವತ್ತೇ ವಿಸಿಟ್ ಮಾಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಅಂತ ಕೊಟ್ಟು 3 ಡಾಟ್ಸಲ್ಲಿ ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಂತ ಹೇಳಿದೆ. ನಾನು ಹೇಳ್ದಂಗೆ ನೋಡಿ, ಇದನ್ನು ಆಲಮ್ನ ಮತ್ತೆ ತರಿಸಿದ್ದೀನಿ ನನಗೆ ಬೇಕು ಅಂತ. ಸೊ ಇದನ್ನು ತಂದಿಟ್ಕೊಂಡ್ರೆ ನೀವು ಧಾರಾಳವಾಗಿ ಹೇಳಿದ್ನಲ್ಲ 10 ವರ್ಷ ಇದನ್ನು ಉಪಯೋಗಿಸ್ಕೊಳ್ಬೋದು. ಅಷ್ಟು ಕ್ವಾಂಟಿಟಿಲಿ ಮಾಡಿಟ್ಕೊಳ್ಬೇಕು. ಪ್ಲಸ್ ಇದು ಶುದ್ಧೀಕರಣ ಬೇಕೇ ಬೇಕು. ಇದು ಅಮೆಝಾನಿಂದ ಮತ್ತೆ ತರಿಸಿದೆ ನಾನು ನೆನ್ನೆ. ಓಕೆನಾ? ಸೊ ಈ ತಡ ಮಾಡೋದು ಬೇಡ. ಒಂದು ನಾನು ಹೇರ್ ರಿಮೂವಿಂಗ್ ಯಾವ ರೀತಿ ಮಾಡಿದೆ ಅಂತ ನೋಡ್ಕೊಂಬನ್ನಿ, ಮತ್ತು ಸ್ಕಿನ್ ಗ್ಲೋಯಿಂಗ್ ಪ್ಯಾಕ್ ಯಾವ ರೀತಿ ಮಾಡಿದೆ ಅಂತ ನೋಡ್ಕೊಂಡು. ಓಕೆನಾ? ಬನ್ನಿ ಫ್ರೆಂಡ್ಸ್, ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ. ಇಲ್ಲೊಂದು ಅರ್ಧ ಚಮಚದಷ್ಟು ನಾನು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಆಲ್ಮೋಸ್ಟ್ ಅಂಗಡಿ ಇರೋ ಅಕ್ಕಿ ಹಿಟ್ಟು ಪ್ರಿಫರ್ ಮಾಡ್ತೀನಿ. ಮನೇಲಾದರೆ ಜರಡಿ ಇಟ್ಕೊಳ್ಳಿ. ಓಕೆನಾ? ಅದು ಕಮ್ಮಿ ಪ್ರಮಾಣ. ಅರ್ಧ ಚಮಚ ಅಕ್ಕಿ ಹಿಟ್ಟು ಅಂದರೆ 1/4 ಚಮಚ ಕಾಫಿ ಪೌಡ್ರು. ನನ್ನ ಹತ್ರ ಇನ್ಸ್ಟೆಂಟ್ ಇರಲಿಲ್ಲ, ಸೊ ನಾನು ಮನೇಲಿ ಡೈಲಿ ಯೂಸ್ ಮಾಡ್ತೀವಲ್ಲ ಆ ಕಾಫಿ ಪೌಡ್ರ್ ಹಾಕ್ಕೊಂಡಿದ್ದೀನಿ. ಮತ್ತು ಚಿಟಿಕೆ ಅಷ್ಟು ಆಲಮ್ ಫಿಟ್ಕರಿ ಹುಳಿ ಕಲ್ಲಿನ ಪುಡಿ ಚಿಟಿಕೆ ಹಾಕಿದ್ದೀನಿ. ನೀವು ನೋಡಿಕೊಂಡ್ರಾ? ಅದಕ್ಕೆ ಸ್ವಲ್ಪ ಅಲೋವೆರಾ ಜೆಲ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚಾಲೆಂಜ್ ಮಾಡಿ ಹೇಳ್ತೀನಿ, ಒಂದೇ ಅಪ್ಲಿಕೇಶನ್ ನಿಮ್ಮ ಸ್ಕಿನ್ ಗ್ಲೋಯಿಂಗ್ ಬರುತ್ತೆ. ಇದನ್ನು ಒಂದು 5 ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಡಬೇಕು. ಅದಕ್ಕೆ ಮುಂಚೆ ರೋಸ್ ವಾಟರ್ ಹಾಕ್ಕೊಂಡು ಇದನ್ನೊಂದು ಪೇಸ್ಟ್ ಥರ ಮಾಡ್ಕೊಳ್ತಿದ್ದೀನಿ. ಮತ್ತೆ ರಿಪೀಟ್ ಮಾಡ್ತಿದ್ದೀನಿ. ಅಕ್ಕಿ ಹಿಟ್ಟು, ಅಲೋವೆರಾ ಜೆಲ್ಲು, ಫಿಟ್ಕರಿ ಚಿಟ್ಕಿ ಶುದ್ಧೀಕರಣ ಮಾಡಿ ಕುಟ್ಟಿಟ್ಕೊಂಡಿರೋದು. ಓಕೆ? ಕಾಫಿ ಪೌಡ್ರು, ರೋಸ್ ವಾಟ್ರು. ಇದನ್ನು ಒಂದು 5 ನಿಮಿಷ ರೆಸ್ಟ್ ಮಾಡಿ ಇಟ್ಕೊಳ್ಳೋಣ. ಓಕೆನಾ? ನಾನು ಹೇಳೋದಲ್ಲ, ಇದು ಅತಿ ಅದ್ಭುತವಾದ ಸ್ಕಿನ್ ಗ್ಲೋಯಿಂಗ್ ಇನ್ಸ್ಟೆಂಟ್ ಫಟಾಫಟ್. ಓಕೆನಾ? ನೆಕ್ಸ್ಟು ಇವಾಗ ಹೇರ್ ರಿಮೂವಿಂಗ್ದು ಜೆಲ್ ತರ್ತಾ ಇದ್ದೀನಿ. ಆ ಹೇರ್ ರಿಮೂವಿಂಗ್ ಜೆಲ್ಗೆ ಚಿಟಿಕೆಯಷ್ಟು ಫಿಟ್ಕರಿ, ಹುರುಳಿಕಲ್ಲು ಅಥವಾ ಆಲಮ್ ಪೌಡರ್ ಶುದ್ಧೀಕರಣ ಮಾಡಿ ಪೌಡ್ರ್ ಮಾಡಿಟ್ಕೊಂಡಿರಬೇಕು. ನಾನು ಅವಾಗವಾಗ ಸ್ಟ್ರೆಸ್ ಮಾಡ್ತಿದ್ದೀನಿ ಅಂದರೆ ಅದು ಇಂಪಾರ್ಟೆಂಟ್ ಅಂತ ಅರ್ಥ. ಓಕೆನಾ? ಇವಾಗ ಚಿಟಿಕೆಗೆ ನಾನು ಸ್ವಲ್ಪ ರೋಸ್ ವಾಟ್ರ್ ಹಾಕ್ತಾಯಿದ್ದೀನಿ. ಹಾಲು, ನೀರು, ಮೊಸರು ಇಲ್ಲ, ರೋಸ್ ವಾಟ್ರೇ ಹಾಕಬೇಕು. ಇದು 5 ನಿಮಿಷ ರೆಸ್ಟ್ ಆಗಬೇಕು. ಆ ಕಡೆ ಪ್ಯಾಕ್ ರೆಸ್ಟ್ ಆಗ್ತಿದೆ, ಇದು ರೆಸ್ಟ್ ಆಗ್ತಿದೆ. ಡ್ರೈ ಸ್ಕಿನ್ ಇರೋರು ವಾರಕ್ಕೆ 2 ದಿನ, ಆಯಿಲಿ ಸ್ಕಿನ್ ಇರೋರು ವಾರಕ್ಕೆ 3 ದಿನ. ಓಕೆನಾ? ಬನ್ನಿ ಇವತ್ತಿನ ಬೇರೆ ಮುಂದೆ ನಾನು ನಿಮ್ಮ ಜೊತೆ ಶೇರ್ ಮಾಡೋದನ್ನ. ಇದು ನೋಡಿ, ಕಮ್ಮಿ ಕ್ವಾಂಟಿಟಿ ಇದೆ, ನಿಮ್ಗೆ ಕಾಣ್ತಿದೆಯಾ? ಇದನ್ನು ಮಾಡಿಟ್ಕೊಳಕ್ಕೆ ಬರಲ್ಲ. ಸೊ ನನ್ನ ಹತ್ರ ಒಂದು ಬ್ರಷ್ ಇಲ್ಲ, ನಿಮ್ಮ ಹತ್ರ ಒಂದು ಬ್ರಷ್ ಇದ್ದರೆ ಬಟ್ ಬರಬೇಕು. ಆಯಿತಾ? ಇದನ್ನು ನೀಟಾಗಿ ಫೇಸಲ್ಲಿ ಅಪ್ಲೈ ಮಾಡ್ತಾಯಿದ್ದೀನಿ. ಒಂದು ನಿಮಿಷ ಬ್ಯಾಕ್ ಕ್ಯಾಮ್ರಲ್ಲಿ ತೋರಿಸ್ತೀನಿ ನಿಮಗೆ. ನೋಡಿ, ಕ್ವಾಂಟಿಟಿ ಕಾಣ್ತಾ ನಿಮಗೆ? ಓಕೆನಾ? ಇದೆಲ್ಲ ಫ್ರೆಂಡ್ಸ್, ಇದನ್ನು ನಾನು ಬ್ರಷ್ ತಗೊಳ್ತೀನಿ. ಸೊ ಅದು ಶುದ್ಧೀಕರಣ ಮಾಡಿ ಒಂದು ಬಾಕ್ಸಲ್ಲಿ ಇಟ್ಕೊಂಡಿರಬೇಕು. ನಿಮಗೆ ಕ್ಯೂಬ್ಸಲ್ಲಿ ಸಿಕ್ಕಿದ್ರೆ ಅದು ತೊಗೊಂಬನ್ನಿ. ಓಕೆನಾ? ಅದು ಹೇಳ್ಕೊಡ್ತೀನಿ ನಾನು. ಓಕೆ? ಅಥವಾ ಕಾಟನ್ ಬಾಲ್ ಇದೆಯಲ್ಲ, ತಗೊಂಡು ನೀಟಾಗಿ ಈ ಥರ ಉರಿಗಿರಿ ಏನೂ ಆಗಬಾರ್ದು, ಹೇಳಿದ್ದೀನಿ. ಓಕೆ? ಫಾಸ್ಟ್ ಟೆಸ್ಟ್ ಮಾಡಿ. ಉರಿಗಿರಿ ಆದರೆ ಸ್ಟಾಪ್ ಮಾಡಿಬಿಡಿ. ಆಯಿತಾ? ಈಗ ಒಂದು 5 ನಿಮಿಷ ಇರ್ತೀನಿ. ಈ ಥರ 5 ನಿಮಿಷ ಇರ್ತೀನಿ, ಆಮೇಲೆ ಪ್ಯಾಕ್ ಹಾಕ್ತೀನಿ. ಫ್ರೆಂಡ್ಸ್, 5 ನಿಮಿಷ ಆಯಿತು. ಇದನ್ನೇನು ಇದು ಮಾಡೋದು ಬೇಡ, ಯಾಕೆಂದರೆ ಅದೆಲ್ಲ ಎಳ್ಕೊಂಬಿಟ್ಟಿರುತ್ತೆ. ಪಿಂಪಲ್ಸ್ ಏನಾರು ಇದ್ದರೆ ನೋಡ್ಕೊಂಡು ಹಾಕ್ಕೊಳ್ಳಿ, ಉರಿ ಆಗೋ ಚಾನ್ಸಸ್ ಇರುತ್ತೆ ನಿಮಗೆ. ಓಕೆನಾ? ಈಗ ಪ್ಯಾಕ್ ನೋಡ್ಕೊಂಡ್ರಿ ಅಲ್ವಾ?
ಇದು ಇಮಿಡಿಯೇಟ್ ರಿಸಲ್ಟು, ಇವೆಲ್ಲ ಇಮಿಡಿಯೇಟ್ ರಿಸಲ್ಟೇ ನಿಮಗೆ. ಈ ಆಲಮು ನಿಮಗೆ ಡ್ರೈ ಸ್ಕಿನ್ ಆದರೆ ಒಂದು ಕೆಲಸ ಮಾಡಿ, ನನಗೆ ನಿಮ್ಗೆ ಡ್ರೈ ಸ್ಕಿನ್ ಆದರೆ ವಾರಕ್ಕೆ 2 ಸಲ ಯೂಸ್ ಮಾಡಿ, ಮಂಡೇ ಆ್ಯಂಡ್ ಸಂಡೇ. ಫೈನ್. ನಿಮ್ಮದು ಆಯಿಲಿ ಸ್ಕಿನ್ ಆದರೆ ವಾರಕ್ಕೆ 3 ಸಲ ಯೂಸ್ ಮಾಡಿ. ಪ್ಯಾಚ್ ಟೆಸ್ಟ್ ಮಾಡಿರಬೇಕು. ಅಕ್ಕಿ ಹಿಟ್ಟು, ಕಾಫಿ ಪೌಡರು, ಅಲೋವೆರಾ ಜೆಲ್ಲು, ರೋಸ್ ವಾಟ್ರು, ಆಲಮು. ನನ್ನ ಹತ್ರ ಇನ್ಸ್ಟೆಂಟ್ ಕಾಫಿ ಪೌಡ್ರ್ ಇರಲಿಲ್ಲ, ನಾನು ಡೈಲಿ ಕುಡಿಯೋಕ್ಕೆ ಯೂಸ್ ಮಾಡ್ತೀನಲ್ಲ ಅದನ್ನೇ ಹಾಕ್ಕೊಂಡೆ. ಸೊ ಅದಕ್ಕೆ ಗ್ರ್ಯಾನ್ಯೂಲ್ಸ್ ಇದೆ ನೋಡಿ. ಸೊ ನಿಧಾನಕ್ಕೆ ಅಪ್ಲೈ ಮಾಡಿ. ಇದೆರಡು ಚಾಲೆಂಜಿಂಗ್ ಆಗಿರೋ ಹೋಮ್ ರೆಮಿಡೀಸು. ಓಕೆನಾ? ನಿಮಗೆ ಗ್ಲೋ ಬೇಕು ಅಂದರೆ ಫಿಟ್ಕರಿ, ಆಲಮ್, ಹುರುಳಿಕಲ್ಲು ಬಿಡಬೇಡಿ. ಪ್ಯಾಚ್ ಟೆಸ್ಟಲ್ಲಿ ಪಾಸ್ ಆಗಿ. ಸೊ ನೋಡಿ, ಇದು ಸುಮಾರು ಒಂದು 8 ಇಂದ 10 ನಿಮಿಷ ಇರಲಿ. ಓಕೆನಾ? ಆಮೇಲೆ ನಿಮ್ಮ ಜೊತೆ ಇನ್ನೇನು ನಿಮ್ಗೆ ಡೌಟ್ಸು ಕ್ಯೂರೀಸ್ ಇದ್ದರೆ ರಿಗಾರ್ಡಿಂಗ್ ದ ವೀಡಿಯೋ ನಾನು ಕಮೆಂಟ್ ಸೆಕ್ಷನ್ ಹಾಕಿ. ಕೆಲವರು ಆರ್ಡರ್ ಮಾಡಿದ್ದೀರಾ ಪ್ರಾಡಕ್ಟ್ಸ್ ಅಂತ ಹೇಳ್ತಿದ್ರೆ ಡೆಫಿನೆಟಾಗಿ ಏನು ಮೋಸ ಆಗೋಲ್ಲ, ಆಯಿತಾ? ಸ್ವಲ್ಪ ಟೈಮ್ ಕೊಡಿ, ಅವ್ರಿಗೆ ತುಂಬ ಆರ್ಡರ್ಸ್ ಇದೆ ಅಂತ. ಸೊ ನನಗೆ ಕೆಲವರು ಮೆಸೇಜ್ ಹಾಕಿದರು. ಓಕೆನಾ? ಸೊ ಇದೊಂದು 10 ನಿಮಿಷ ಆಗಲಿ. ಅಕಸ್ಮಾತ್ ನಿಮ್ಮ ಪ್ಯಾಚ್ ಟೆಸ್ಟಲ್ಲಿ ಪಾಸ್ ಆದ್ರೂ ನಿಮ್ಗೆ ಏನಾದ್ರು ಇರಿಟೇಷನ್ ಉರಿ ಆದರೆ ಸ್ಟಾಪ್ ಮಾಡ್ತೀನಿ. ಓಕೆ? ಮೀನ್ಸ್ ಆಲ್ಮೋಸ್ಟ್ 10 ಮಿನಿಟ್ಸ್ ಇದೆ. ನಾನು ಈಗ ಒಂಚೂರು ಕಾಟನ್ನ ಇದು ಮಾಡ್ಕೊಳ್ಳೋಣ, ಬೆಟ್ ಮಾಡ್ಕೊಳ್ಳೋಣ. ಸ್ಕಿನ್ ಕ್ಲಾರಿಟಿ ನೋಡ್ಕೊಳ್ಳಿ. ನನ್ನ ಕಣ್ಣು ಕೆಳಗೆ ನಾನು ಹಾಕಿಲ್ಲ. ಸ್ಕಿನ್ ಕ್ಲಾರಿಟಿ ಗೊತ್ತಾಗ್ತಿದೆಯಾ? ಚಾಲೆಂಜ್ ಮಾಡಿ ಹೇಳ್ತೀನಿ ಈ ವಿಡಿಯೋನ. ನಾನು ಆ್ಯಕ್ಚುಲಿ ನಾನು ಹಣೆಗೆ ಹಾಕಬಾರ್ದಾಗಿತ್ತು, ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗಲಿ ಅಂತ. ಕಾಫಿ ಪೌಡ್ರ್ ಇರಲಿಲ್ಲ, ಸೊ ಅದಕ್ಕೆ ನಾನು ಮನೇಲಿ ಯೂಸ್ ಮಾಡ್ತೀನಲ್ಲ ಅದನ್ನು ಹಾಕ್ಕೊಂಡೆ. ಇವಾಗಲೇ ಫಿಟ್ಕರಿ ಇದ್ದರೆ ಮಾಡ್ಕೊಳ್ಳಿ. ಪ್ಯಾಚ್ ಟೆಸ್ಟ್ ಯಾವ ರೀತಿ ಇದೆ ನೋಡಿ. ಸೊ ಅತಿ ಅದ್ಭುತವಾದ ರಿಸಲ್ಟು, ಲೈವ್ ರಿಸಲ್ಟು, 10 ನಿಮಿಷ ಅಷ್ಟೇ. ಸೊ ಇವತ್ತಿನ ವೀಡಿಯೋ ಹೇಗಿತ್ತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ. ಇನ್ನೇನೋ ಡೌಟ್ಸ್ ಇದ್ದರೆ ಇವತ್ತಿನ ವೀಡಿಯೋ ಬಗ್ಗೆ ಅದು ನನ್ನ ಕಮೆಂಟ್ ಸೆಕ್ಷನ್ ಹಾಕಿ. ಹೊಸಬ್ರು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿ ದಯವಿಟ್ಟು ಆಲ್ ಅಂತ ಸಬ್ಸ್ಕ್ರಿಪ್ಷನ್ ಕೊಡಿ. ಗಾಯತ್ರಿ ಮ್ಯಾಮ್, ನೀವು ಶಾಂಪೂದು ಕೇಳ್ತಿದ್ದೀರ, ಡೆಫಿನೆಟಾಗಿ ಶಾಂಪೂ ನಾನು ಮಾಡ್ಕೊಳ್ತಿದ್ದೀನಿ ರೀ. ಈಗ ಒಂದಷ್ಟು ಪ್ರಾಡಕ್ಟ್ಸ್ ಆರ್ಡರ್ ಮಾಡಿದ್ದೀನಿ, ಅದು ಬಂದಿದ್ದ ತಕ್ಷಣ ಶಾಂಪೂ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಒಂದು 2 ಲೀಟ್ರ್ ಬಾಟ್ಲಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಬಿಟ್ರೆ ನಾವು ಮನೆಯವರೆಲ್ಲ ಯೂಸ್ ಮಾಡ್ಕೊಳ್ಬೋದು. ಆರ್ಗ್ಯಾನಿಕ್ಕು ನಾನು ಯಾವಾಗಲೂ ಅದನ್ನೇ ಯೂಸ್ ಮಾಡೋದು. ಓಕೆ? ಅದಿಲ್ಲ ಅಂದಾಗ ನಾನು ರೀಟಾ ಸೀಗೆಕಾಯಿ ಮಿಕ್ಸ್ ಮಾಡ್ಕೊಳ್ತೀನಿ. ಇದ್ದರೆ ನನಗೆ ಅಂಟುವಾಳದ ಕಾಯಿ ಸಿಗ್ತಾ ಇಲ್ಲ, ನನಗೆ ಪುಡಿ ಸಿಗ್ತಿದೆ, ನನಗೆ ಪುಡಿ ಬೇಡ. ಸೊ ಕಾಯೇ ಬೇಕು, ಅಂಟುವಾಳದ ಕಾಯಿ. ಸೊ ಅದಕ್ಕೋಸ್ಕರ ನಾನು ಪ್ರಯತ್ನ ಪಡ್ತಿದ್ದೀನಿ. ಅದು ಸಿಕ್ಕಿದ ತಕ್ಷಣ ಡೆಫಿನೆಟಾಗಿ ವೀಡಿಯೋ ಈ ವೀಕಲ್ಲಿ ತೊಗೊಂಬಂದ್ಬಿಡ್ತೀನಿ. ಗಾಯತ್ರಿ ಮ್ಯಾಮ್ ಕೇಳ್ತಾಯಿದ್ರು, ಒಂದು 2 ಲೀಟ್ರ್ ಮಾಡಿಟ್ಕೊಂಬಿಟ್ರೆ ಫುಲ್ ಮನೆಯವರೆಲ್ಲ ಉಪಯೋಗಿಸ್ಕೊಳ್ಬೋದು. ಓಕೆನಾ? ಸೊ ಇವತ್ತಿನ ವೀಡಿಯೋ ಎಲ್ಲೇ ಮುಗಿಸ್ಲಾ ಹೋಗಲ್ಲ. ಇನ್ನೇನಾದ್ರು ಕ್ಯೂರೀಸ್ ಇದ್ದರೆ ಇವತ್ತಿನ ವೀಡಿಯೋ ಬಗ್ಗೆ ಕಮೆಂಟ್ಸ್ ಇದ್ದರೆ ಡೆಫಿನೆಟಾಗಿ ಹಾಕಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.